ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಪವಿತ್ರ ಗೌಡ, A2 ನಟ ದರ್ಶನ್ ಈ ಕೇಸ್ನಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾನೆ ಇದೆ. ಅದರ ಭಾಗವಾಗಿ ಈ ಬ್ರೇಕಿಂಗ್ ನ್ಯೂಸ್. ದರ್ಶನ್ ಸೇರಿ 17 ಜನ ಜೈಲು ಪಾಲಾದ ಕೇಸ್ನ ಸ್ಫೋಟಕ ಸುದ್ದಿ ಇದು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ವಿಸ್ತಾರ ನ್ಯೂಸ್ಗೆ ಸಿಗ್ತಾ ಇದೆ. ಏನದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ರೇಣುಕಾಸ್ವಾಮಿಯನ್ನ ಚಿತ್ರ ಹಿಂಸೆ ಕೊಟ್ಟು ಬರಬರವಾಗಿ ಅಮಾನುಷವಾಗಿ ಕೊಲೆ ಮಾಡಿದ್ರಲ್ಲ, ಈ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಈ ಕೊಲೆ ಕೇಸ್ನಲ್ಲಿ ಮತ್ತಷ್ಟು ಸಾಕ್ಷ್ಯಾಧಾರಗಳ ಹೇಳಿಕೆಯನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಇದೀಗ ಬಲವಾದ ಸಾಕ್ಷಿ ಸಿಗ್ತಾ ಇದೆ. ಇದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ಹಲವು ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿದಾರರುಗಳ ಹೇಳಿಕೆಯನ್ನ ಪೊಲೀಸರು ಈಗಾಗಲೇ ಸಂಗ್ರಹ ಮಾಡಿದ್ದಾರೆ. ಆದರೆ ಈ ಸಾಕ್ಷ್ಯದಾರರುಗಳ ಹೆಸರುಗಳನ್ನ ಗೌಪ್ಯವಾಗಿರಿಸಿದೆ. ಯಾಕಂದ್ರೆ ಅವ್ರ ಹೆಸರು ಗೊತ್ತಾದ್ರೆ ಅವ್ರ ಜೀವಕ್ಕೆ ಬೆದರಿಕೆ ಒಡ್ಡುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಸಾಕ್ಷ್ಯದಾರರ ಹೆಸರನ್ನ ಹೇಳ್ತಾ ಇಲ್ಲ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕ್ಷಿದಾರರ ಮೊಬೈಲ್ ಮಾಹಿತಿ ಮೇಲೂ ಕೂಡ ತಲಾಶ್ ನಡೆಸಲಾಗ್ತಾ ಇದೆ. ಮೊಬೈಲ್ಗಳ ಡಾಟಾ ರಿಟ್ರೀವ್ಗೂ ಕೂಡ ಕಳಿಸಿ ತನಿಖೆಯನ್ನ ಚುರುಕುಗೊಳಿಸಲಾಗ್ತಾ ಇದೆ. ಇದೆಲ್ಲವೂ ಕೂಡ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಸಾಕ್ಷ್ಯದಾರರುಗಳ ಹೆಸರನ್ನ ಗೌಪ್ಯವಾಗಿಡಲಾಗಿದೆ. ಸಾಕ್ಷ್ಯದಾರರುಗಳ ಹೆಸರುಗಳನ್ನ ರಿವೀಲ್ ಮಾಡಿಬಿಟ್ರೆ ಅವರನ್ನ ಹೆದರಿಸ್ತಾರೆ, ಬೆದರಿಸ್ತಾರೆ ಅಥವಾ ಆಮಿಷ ಪಡ್ತಾರೆ. ಹೀಗಾಗಿ ಸಾಕ್ಷ್ಯದಾರರುಗಳ ಹೆಸರನ್ನ ನಾವು ಲೀಕ್ ಮಾಡೋದಿಲ್ಲ, ಗೌಪ್ಯವಾಗಿಟ್ಟಿದ್ದೀವಿ ಅಂತೇಳಿ ಆ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಅವರ ಹೆಸರುಗಳನ್ನ ಉಲ್ಲೇಖ ಮಾಡಿಲ್ಲ. ಈ ಕೊಲೆ ಕೇಸ್ನ ತನಿಖೆಯ ಕುರಿತಾಗಿ ಪೇನ್ ಟು ಪೇನ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ವಿಸ್ತಾರ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಕೇವಲ ಸಾಕ್ಷ್ಯದಾರರು ಅನ್ನೋದಕ್ಕಿಂತ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿದಾರರುಗಳ ಹೆಸರುಗಳನ್ನು ಸಂಗ್ರಹ ಮಾಡಿರೋದು. 15 ಸ್ಫೋಟಕ ಕಾರಣಗಳನ್ನು ಕೊಟ್ಟಿರೋದು ಪೊಲೀಸರು. ವಿಸ್ತಾರ ನ್ಯೂಸ್ಗೆ ಸಿಗ್ತಾ ಇದೆ ಪೊಲೀಸರು ಕೊಟ್ಟಂತಹ ಆ 15 ಕಾರಣಗಳ ಡೀಟೇಲ್ಸ್. ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗೋದಕ್ಕೆ ಪೊಲೀಸರ ಕಾರಣಗಳು ಯಾವುವು? ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಪೊಲೀಸರು ಹೇಳಿರುವಂತಹ ಕಾರಣಗಳು ಯಾವುವು? ಡೀಟೇಲ್ಸ್ ವಿಸ್ತಾರ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ದರ್ಶನ್, ಧನರಾಜ್, ವಿನಯ್, ಪ್ರದೋಷ್ ಇವರನ್ನ ಜೈಲಿಗೆ ಕಳಿಸೋದಕ್ಕೆ 15 ಕಾರಣಗಳನ್ನ ಪೊಲೀಸರು ಕೊಟ್ಟರು. ರಿಮಾಂಡ್ ಅಪ್ಲಿಕೇಶನ್ ಅಲ್ಲೂ ಕೂಡ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಆ ಅಂಶಗಳೇನು, ಆ 15 ಕಾರಣಗಳೇನು ಎಲ್ಲವನ್ನು ಕೂಡ ವಿಸ್ತಾರ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ದರ್ಶನ್ ಅವರ ಜೊತೆಗೆ ಧನರಾಜ್, ವಿನಯ್, ಪ್ರದೋಷ್ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ರಲ್ಲ, ತನಿಖೆ ಮಾಡಿದ್ರಲ್ಲ, ಅದಾದ ಮೇಲೆ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಇಡಲಾಗಿದೆ. ಹಾಗಾದ್ರೆ ಮೊದಲನೇ ಕಾರಣ ಏನು? ಡೀಟೇಲ್ಸ್ ಬರ್ತಾ ಇದೆ. ಪವಿತ್ರ ಪ್ರಚೋದನೆ, ಸಾಕ್ಷ್ಯ ನಾಶಕ್ಕೆ ದರ್ಶನ್ ಹಣ ಮತ್ತು ಫ್ಯಾನ್ಸ್ಗಳನ್ನ ಬಳಕೆ ಮಾಡಿಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಅಮಾನುಷವಾಗಿ ಹತ್ಯೆ ಮಾಡಿದ್ರಲ್ಲ ಅದಕ್ಕೆ ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಶವ ಶಿಫ್ಟ್ಗೆ ಕ್ರಿಮಿನಲ್ ಹಿನ್ನೆಲೆ ಇರೋರು ಬಡವರ ವ್ಯಕ್ತಿಗಳಿಗೆ ಆಮಿಷ ಒಡ್ಡಿದ್ರು. ಬೇರೆಯವರನ್ನ ಶರಣಾಗೋದಕ್ಕೆ ಯತ್ನಿಸಿದಂತಹ ಕ್ರಿಮಿನಲ್ ಹಿನ್ನೆಲೆಯ ಡಿ ಗ್ಯಾಂಗ್ ಕೊಲೆ ಕೇಸ್ನ ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷ್ಯವನ್ನ ನಾಶಪಡಿಸಿರೋದು ದೃಢವಾಗಿದೆ. ಈ ಕೇಸ್ನಲ್ಲಿ ಕೇಸ್ನ ತನಿಖೆ ದಾರಿ ತಪ್ಪಿಸೋದಕ್ಕೆ ಈ ಗ್ಯಾಂಗ್ ನಿರಂತರವಾಗಿ ಅಡ್ಡಿ ಉಂಟು ಮಾಡಿತು. ತಾಂತ್ರಿಕ ಸಾಕ್ಷ್ಯಾಧಾರಗಳ ಬಗ್ಗೆ ತಜ್ಞರ ವರದಿಯನ್ನ ಸಂಗ್ರಹಿಸಿ ತನಿಖೆಗೆ ಈಗಾಗಲೇ ಟೀಮ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತೇಳಿ ಕಾರಣ ಕೊಟ್ಟಿದೆ. 5 ಲಕ್ಷ ದರ್ಶನ್ ದುಡ್ಡು ಪಡೆದಿದ್ದು A16 ಕೇಶವಮೂರ್ತಿ ಗೆಳೆಯನಿಗಾಗಿ ಶೋಧ ಕಾರ್ಯವು ಕೂಡ ಮುಂದುವರಿತಾ ಇದೆ. ಕೊಲೆಗೆ ಬಳಸಿದಂತಹ ವಸ್ತುಗಳು, ಭೌತಿಕ ಸಾಕ್ಷ್ಯಾಧಾರಗಳ FSL ರಿಪೋರ್ಟ್ ಕೂಡ ಬಾಕಿ ಉಳ್ಕೊಂಡಿದೆ, ಬರಬೇಕು. ಹಲವು ಸಾಕ್ಷಿಗಳಿಗೆ ದರ್ಶನ್ ಸಹಚರರಿಂದ ಬೆದರಿಕೆ ಇದೆ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ. ಅಪಹರಣದಿಂದ ಕೊಲೆಯವರೆಗೆ ಬಳಸಿದಂತಹ ಎಲ್ಲಾ ವಾಹನಗಳ ಡೀಟೇಲ್ಸ್ ಅನ್ನ ಸಂಗ್ರಹ ಮಾಡಬೇಕಾಗಿರೋದು ಬಾಕಿ ಇದೆ. ಅಷ್ಟೇ ಅಲ್ಲ, ಕೊಲೆಗೆ ಬಳಸಿದಂತಹ ವಸ್ತುಗಳ ಬಗ್ಗೆ ಶವ ಪರೀಕ್ಷೆ ನಡೆಸಿದ್ದ ವೈದ್ಯರಿಂದ ರಿಪೋರ್ಟ್ ಬರೋದು ಬಾಕಿ ಇದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕ್ಷ್ಯ ಸಂಗ್ರಹಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಅಡ್ಡಿ ನೀಡೋ ಸಾಧ್ಯತೆ ಇದೆ. ಆರೋಪಿಗಳು ಪ್ರಭಾವಿ ಇದ್ದಾರೆ, ಸಾಕ್ಷ್ಯದಾರರಿಗೆ ಬೆದರಿಕೆ ಹಾಕೋ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್, ಪವಿತ್ರ ಸೇರಿ 17 ಆರೋಪಿಗಳಿಗೆ ಬೇಲ್ ಕೊಡಬೇಡಿ ಅಂತೇಳಿ SPP ಮನವಿಯನ್ನ ಮಾಡಿಕೊಂಡ್ರು. ಈ 15 ಕಾರಣಗಳನ್ನ ಕೊಟ್ಟರು. ಈ ಕಾರಣಗಳಿಂದಲೇ ಈಗ ಅಷ್ಟು ಜನ ಜೈಲು ಪಾಲಾಗಿರೋದು. ಸೊ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗೋದಕ್ಕೆ ಪೊಲೀಸರ ಪರ SPP ಜಡ್ಜ್ಗೆ ಕೊಟ್ಟಂತಹ 15 ಕಾರಣಗಳಿವು. ಈ ಕಾರಣಗಳನ್ನೇ ಉಲ್ಲೇಖಿಸಿ ಡಿ ಗ್ಯಾಂಗ್ಗೆ ಬೇಲ್ ಬೇಡ ಅಂತ ಹೇಳಿರೋದು.
ಎಸ್ಪಿಪಿ ಪ್ರಸನ್ನಕುಮಾರ್ ಮೂಲಕ ಕೋರ್ಟ್ಗೆ ಪೊಲೀಸರು ಮನವಿಯನ್ನ ಮಾಡಿಕೊಟ್ರು. ಕೊಲೆ ಪ್ರಕರಣದಲ್ಲಿ ವೆಬ್ ಆಪ್ ಅನ್ನ ಬಳಸಿರುವಂತಹ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ಮುಂದುವರಿಬೇಕು. ಕೊಲೆ ಪ್ರಕರಣದ ಸಾಕ್ಷ್ಯಾಧಾರರಿಗೂ ದರ್ಶನ್ ಸಹಚರರು ಬೆದರಿಕೆ ಒಡ್ಡೋ ನಿಟ್ಟಿನಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಕಾರಣಗಳನ್ನ ಉಲ್ಲೇಖಿಸಿ ಡಿ ಗ್ಯಾಂಗ್ಗೆ ಬೇಲ್ ಬೇಡ ಅಂತ ಹೇಳ್ತಾ ಇದೆ ಪೊಲೀಸ್ ಟೀಮ್. ಎಸ್ಪಿಪಿ ಪ್ರಸನ್ನಕುಮಾರ್ ಮೂಲಕ ಕೋರ್ಟ್ಗೆ ಪೊಲೀಸರು ಕೋರಿಕೊಂಡಿದ್ದಾರೆ ಈ ವಿಚಾರವನ್ನ ಪ್ರಸ್ತಾಪಿಸಿ. ಕೊಲೆ ಪ್ರಕರಣದ ಸಾಕ್ಷ್ಯಾಧಾರರಿಗೂ ಕೂಡ ದರ್ಶನ್ ಸಹಚರರು ಬೆದರಿಕೆಯನ್ನ ಒಡ್ಡೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿರುವುದು. ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷ್ಯದಾರರು ಇವರು. ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಕಾರಣ ಅವರಿಗೆ ಬೆದರಿಕೆ ಒಡ್ತಾರೆ ಅಂತ ಹೇಳಿ. ವೆಬ್ ಆಪ್ ಅನ್ನು ಕೂಡ ಬಳಸಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಅದನ್ನು ಕೂಡ ತನಿಖೆ ಮಾಡಬೇಕು. ಡಾಟಾ ಡಿಲೀಟ್ ಮಾಡಿದ್ದಾರೆ ದರ್ಶನ್ ಮತ್ತೆ ಪವಿತ್ರ ಸೇರಿ ಎಲ್ಲರೂ. ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಪೊಲೀಸರಿಂದ ಸ್ಫೋಟಕ ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ. ಎಲ್ಲ ಆರೋಪಿಗಳ ಹೆಸರಲ್ಲಿ ಹೊಸ ಸಿಮ್ಗಳನ್ನ ಖರೀದಿ ಮಾಡಲಾಗಿದೆ. ಹೊಸ ಸಿಮ್ಗಳನ್ನೇ ಪಡ್ಕೊಂಡು ಡಾಟಾ ಪತ್ತೆಗೆ ಪೊಲೀಸರು ಸಕಲ ರೀತಿಯಲ್ಲೂ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. 17 ಆರೋಪಿಗಳ ಮೊಬೈಲ್ ಡಾಟಾ ರಿಆಕ್ಸೆಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದ್ದಾರಲ್ಲ, ಇವರು ವೆಬ್ ಆಪ್ ಅನ್ನ ಒಂದು ಬಳಸಿದ್ದಾರೆ. ಕೇಸ್ ಮುಚ್ಚಾಕೋದಕ್ಕೆ ದರ್ಶನ್ಗೆ ದುಡ್ಡು ಕೊಟ್ಟಿದ್ದ ವ್ಯಕ್ತಿಗಳಿಗೆ ಇದೀಗ ಢವಢವ ಶುರುವಾಗ್ತಾ ಇದೆ. ಮಾಜಿ ಕಾರ್ಪೊರೇಟರ್ ಫಾರ್ ಎಕ್ಸಾಂಪಲ್. ಕೊಲೆ ಕೇಸನ್ನ ಮುಚ್ಚಾಕೋದಕ್ಕೆ ಬಹುಕೋಟಿ ಹಣವನ್ನ ದರ್ಶನ್ ರೆಡಿ ಮಾಡಿಟ್ಟಿದ್ರು. ನನಗೆ ಯಾರ್ಯಾರು ಹಣ ಕೊಟ್ಟಿದ್ರು ಅಂತ ಪೊಲೀಸರಿಗೆ ಮಾಹಿತಿ ಕೊಡಲಾಗಿದೆ. ದರ್ಶನ್ ಹಣದ ಮೂಲದ ಬೆನ್ನತ್ತಿ ದುಡ್ಡು ಕೊಟ್ಟವರ ಬೆನ್ನತ್ತಿದೆ ಈಗ ಪೊಲೀಸ್ ಟೀಮ್. ದರ್ಶನ್ಗೆ ಹಣ ಕೊಟ್ಟಿದ್ದ ವ್ಯಕ್ತಿಗಳ ವಿಚಾರಣೆಗೆ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈ ಕೇಸನ್ನ ಮುಚ್ಚಾಕೋದಕ್ಕೆ ನಟ ದರ್ಶನ್ ದುಡ್ಡು ಹೊಂದಿಸಿದ್ರು. ಆ ದುಡ್ಡು ಎಲ್ಲೆಲ್ಲಿಂದ ಬಂತು ಅನ್ನೋ ಮಾಹಿತಿಯನ್ನ ಪೊಲೀಸರು ಕೊಟ್ಟಿದ್ದಾರೆ. ಯಾರ್ಯಾರು ಕೊಟ್ಟರು ಅನ್ನೋ ಹೆಸರು ಕೂಡ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಈ ಕೊಲೆ ಕೇಸನ್ನ ಮುಚ್ಚಾಕೋದಕ್ಕೆ ಬಹುಕೋಟಿ ಹಣವನ್ನ ರೆಡಿ ಮಾಡಿದ್ರಲ್ಲ ದರ್ಶನ್, ಅವ್ರಿಗೆ ಹಣ ಕೊಟ್ಟಿದ್ರಲ್ಲ, ಅವ್ರು ಯಾರ್ಯಾರು ಅಂತ ಪೊಲೀಸರಿಗೆ ಮಾಹಿತಿ ಸಿಕ್ಕಾಗಿದೆ. ಈಗ ಅವರೆಲ್ಲರಿಗೂ ಡವಡವ ಶುರುವಾಗ್ತಾ ಇದೆ. ಮರ್ಡರ್ ಮಾಡಿದ್ದ ಪಟ್ಟಣಗೆರೆ ಶೆಡ್ಗೆ ಯಾರೆಲ್ಲ ಬಂದಿದ್ರು ಅವತ್ತು? ಪೊಲೀಸರ ಮುಂದೆ ಬಾಯ್ ಬಿಟ್ಟಿದ್ದಾನೆ ದರ್ಶನ್ ಆಪ್ತ ಪ್ರದೋಷ್. ಶೆಡ್ಗೆ ಬಂದಿದ್ದ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನ ಪ್ರದೋಷ್ ಕೊಟ್ಟಿದ್ದಾರೆ. ಬೇರೆ ಯಾರಾದ್ರೂ ಬಂದಿದ್ರಾ ಅಂತ ಮಾಹಿತಿ ಕೇಳಿದಾಗ ಹೌದು ಅಂತ ಹೇಳಿದ್ದಾರೆ. ಯಾರ್ಯಾರು ಬಂದಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರದೋಷ್ ಮಾಹಿತಿಯನ್ನ ಆಧರಿಸಿ ವ್ಯಕ್ತಿ ಕರೆದು ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರ್ಯಾರಿದ್ರು ಅಂತೇಳಿ ಪ್ರದೋಷ್ ಕೇಳಿದ್ದಾರೆ ಪೊಲೀಸರು. ಆ ಟೈಮ್ನಲ್ಲಿ ಯಾರ್ಯಾರು ಬಂದಿದ್ರು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪ್ರದೋಷ್ ಪೊಲೀಸರ ಮುಂದಿಟ್ಟಿದ್ದಾರೆ. ಹೀಗಾಗಿ ಅವತ್ತು ಶೆಡ್ನಲ್ಲಿ ಯಾರ್ಯಾರು ಬಂದಿದ್ರು ಅವ್ರಿಗೂ ಕೂಡ ಢವಢವ. ಅಬ್ಬಾ ಬಚಾವ್ ಆಗ್ಬಿಟ್ಟು ನಮ್ಮ ಹೆಸರು ಆಚೆಗೆ ಬರಲಿಲ್ಲ ಅಂತ ನಿಟ್ಟುಸಿರು ಬಿಟ್ಟವ್ರಿಗೂ ಇದೀಗ ಮತ್ತೆ ಢವಢವ. ಹೀಗಾಗಿ ಪೊಲೀಸರು ಕೂಡ ಅವರನ್ನ ಕರೆತಂದು ವಿಚಾರಣೆ ಮಾಡುವಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.